ಚಾಮರಾಜಪೇಟೆ ಕನೆಕ್ಟ್ ಆಗುತ್ತಲ್ಲ, ಚರ್ಚ್ ಇದೆ ನೋಡಿ ಸೆಂಟ್ ಜೋಸೆಫ್ಸ್, ಆ ಡೌನ್ನ ಅಮೃತ ಸಾಗರ ಅಂತ ಇದ್ರಂತೆ. ಯಾಕೆ ಅಂದರೆ ಪೇಟೆ ಬಾಗಿಲಿತ್ತಂತೆ, ಕೋಟೆ ಬಾಗಿಲು, ಅಲ್ಲಿಂದ ಆ ನೀರು ಹೇಗೆ ಬರುತ್ತೆ ಅಂದರೆ ಸಾಕ್ಷಾತ್ ಹಾಲು ಹೇಗಿರುತ್ತೆ ಆ ಥರ ಬಂದು ಕಾಣೋದಂತೆ, ಅಮೃತವಾಗಿ ಕಾಣೋದಂತೆ, ಅಮೃತ ಸಾಗರ. ಈಗ ಅದ್ರ ಒಂದು ಪ್ರತೀಕ ಅಮೃತ ಮಲ್ಲೇಶ್ವರ ಗುಡಿ ಅಂತ ಈಗಲೂ ಇದೆ. ಬೆಂಗಳೂರು ಸುತ್ತಮುತ್ತ ನಮ್ಗೆ ನೋಡಬೇಕಾದ್ರೆ ಒಂದು 5-6 ನದಿಗಳು ಸಿಗುತ್ತೆ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ, ಕುಮುದ್ವತಿ, ವೃಷಭಾವತಿ, ಇದೆಲ್ಲ ಸಿಗುತ್ತೆ. ಈಗ ಉಳ್ಕೊಂಡಿರೋಂಥ ಒಂದು BBMP ಗುರುತಿಸಿರುವಂಥ 140-150 ಕೆರೆಗಳಿದೆ. ಅಧ್ಯಯನ ಮಾಡಿದಾಗ ನಮಗೆ ಸಿಕ್ಕಂಥ ಇಂಪ್ಯಾಕ್ಟ್ ಏನಂದರೆ ಸಂಪೂರ್ಣವಾಗಿ ಅಲ್ಲಿ ಜಲಚರಗಳು ಇಲ್ಲ. ಆ 148 ಕೆರೆಗಳದ್ದು ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ. ಅಲ್ಲಿ ಎಲ್ಲೂ STPಗಳು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ, ಮಿಷಿನೇ ಆನ್ ಆಗ್ತಿಲ್ಲ. ಸೊ ಇದು ಒಂದು ಶೋಚನೀಯ ಸ್ಥಿತಿ. ಇಷ್ಟು ಒಂದು ನದಿಯ ಇಂಪಾರ್ಟೆನ್ಸು 1970 ಗಂಟ ಆಲ್ಮೋಸ್ಟ್ ನಮಗೆ ಕಾವೇರಿ ಇದಿರಲಿಲ್ಲ. ಕರೆಕ್ಟ್. ತಿಪ್ಪಗೊಂಡನಹಳ್ಳಿ ಜಲಾಶಯ, ಸ್ಯಾಂಕಿ ಇದರಲ್ಲಿ ಏನು ಬರ್ತಿತ್ತು ಅವನ್ನೇ ನಾವು ಬಳಸ್ತಾ ಇದ್ವಿ. ಅಂದರೆ ನೀವು ಹೇಳಿದಾಗೆ ಏನು ನಮ್ಮಲ್ಲಿ ವೃಷಭಾವತಿ, ಅರ್ಕಾವತಿ ಇತ್ತು, ಅವುಗಳಿಂದ ನಾವು ಏನು ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಂಡು 1000 ಕೆರೆಗಳನ್ನು ಮಾಡ್ಕೊಂಡಿದ್ವಿ. ಹೌದು, ಅಲ್ಲಿಗೆ ನಾವು ರಿಸ್ಟೋರ್ ಮಾಡ್ತಾ ಇದ್ವಿ. ಹೌದು ಹೌದು. ಸೊ ಈ ಅಂತ ಒಂದು 1970ವರೆಗೂ ನಡೀತಾ ಇತ್ತು. ಬಟ್ ಅದರ ನಂತರದಲ್ಲಿ ಆಲ್ರೆಡಿ ಒಂದಷ್ಟು ಕೆರೆಗಳು ಹೋಗಿದ್ರಿಂದ ನಮಗೆ ಬೆಂಗಳೂರಿಗೆ ಸ್ವಲ್ಪ ಕಾಯಿಲೆಗಳು ಇವೆಲ್ಲ ಅವಾಗ ಇದ್ದಿದ್ರಿಂದ ಇವ್ರಿಗೆ ಕಾವೇರಿಯಿಂದ ನೀರು ತರಿಸ್ಕೋಬೇಕು ಅಂತ. ಹೌದು. ಸೊ ಬೆಂಗಳೂರಿಗೆ ಕಾವೇರಿ. ಹೌದು ಹೌದು. ಅಲ್ಗೂರು ಇದ್ರ ಹತ್ರ ನೆಟ್ಕಲ್ ಅಂತ ಇದೆಯಲ್ಲ, ಅಲ್ಲಿ ಇದಾಗುತ್ತೆ, ಅದು ಶಿಂಷಾದಿಂದ ಅಲ್ಲಿಂದ ಪೈಪ್ಲೈನ್ ಕನೆಕ್ಟ್ ಆಗುತ್ತೆ ಕನಕಪುರದಿಂದ. ಸೊ ಆಲ್ಮೋಸ್ಟ್ ಇಲ್ಲಿ ನಮಗೆ JP ನಗರ್ ಗಂಟ ಆ ಪೈಪ್ಲೈನ್ ಬರುತ್ತೆ. ಸೊ ಅಲ್ಲಿಂದ BWSSB ಕನೆಕ್ಷನ್ಸ್ ತೊಗೊಂಡು ವಾಟರ್ ಕನೆಕ್ಟ್ ಮಾಡಿದ್ವಿ. ಈಗ ಸರ್ ಇದ್ರ ಬಗ್ಗೆ ಹೇಳೋದಾದರೆ ಯಾಕೆ ಏನಾಗಿದೆ ಇದರ ಅಧ್ಯಯನದ ಬಗ್ಗೆ ನಾನೆಲ್ಲ ಹೇಳ್ತೀನಿ. ನೀವು ಹೇಳಿದ್ರೆ ಇಂಟರ್ ಕನೆಕ್ಟೆಡ್ ಕೆರೆಗಳು, ಆ ಇಂಟರ್ ಕನೆಕ್ಟೆಡ್ ಕೆರೆಗಳು ಸುಮಾರು 1000 ಕೆರೆಗಳು. ಕೆಂಪೇಗೌಡರ ಕಾಲದಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ತೂಬು ಅಂತ ಏನಿತ್ತು ಅಂದರೆ, ಒಂದು ನದಿ ಏನಾದರೂ ಒಂದು ಕೆರೆ ಏನಾದರೂ ನೀರು ತುಂಬಿಕೊಂಡ್ರೆ ಆ ತೂಬ್ನ ಓಪನ್ ಮಾಡಿದಾಗ ಆ ಒಂದು ಕಾಲುವೆಗಳ ಮೂಲಕ ಅದೇನಾಗ್ತಾಯಿತ್ತು ಇನ್ನೊಂದು ಕೆರೆಗೆ ಕನೆಕ್ಟ್ ಆಯಿತು. ಇವಾಗ ನಾನು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರಮೇ ತಗೊಳ್ಳೋಣ, ಸ್ಯಾಂಕಿ ಕೆರೆ, ಅಲ್ಲಿಂದ ಬಂದಿತ್ತು ಜಕ್ರಾಯಿನ್ ಕೆರೆಯಿಂದ ಮೆಜೆಸ್ಟಿಕ್ಕಲ್ಲಿರುವಂತಹ ಧರ್ಮಾಮುದಿ ಕೆರೆಯಿಂದ ಇವಾಗೇನು ನಾವು ಕಾಟನ್ಪೇಟೆ ರೋಡ್ ಹೋಗ್ತೀವಿ ನೋಡಿ, ಒಂದು ಚಾಮರಾಜಪೇಟೆ ಕನೆಕ್ಟ್ ಆಗುತ್ತಲ್ಲ, ಚರ್ಚ್ ಇದೆ ನೋಡಿ ಸೆಂಟ್ ಜೋಸೆಫ್ಸ್, ಆ ಡೌನ್ನ ಅಮೃತ ಸಾಗರ ಅಂತ ಇದ್ರಂತೆ. ಯಾಕೆ ಅಂದರೆ ಪೇಟೆ ಬಾಗಿಲಿತ್ತಂತೆ, ಕೋಟೆ ಬಾಗಿಲು, ಅಲ್ಲಿಂದ ಆ ನೀರು ಹೇಗೆ ಬರುತ್ತೆ ಅಂದರೆ ಸಾಕ್ಷಾತ್ ಹಾಲು ಹೇಗಿರುತ್ತೆ ಆ ಥರ ಬಂದು ಕಾಣೋದಂತೆ, ಅಮೃತವಾಗಿ ಕಾಣೋದಂತೆ, ಅಮೃತ ಸಾಗರ. ಈಗ ಅದ್ರ ಒಂದು ಪ್ರತೀಕ ಅಮೃತ ಮಲ್ಲೇಶ್ವರ ಗುಡಿ ಅಂತ ಈಗಲೂ ಇದೆ ಆ ಕಾಟನ್ಪೇಟೆಯಲ್ಲಿ. ಸೊ ಅಲ್ಲಿಂದ ಅದು ಹರಿದು ಪೇಟೆಗಳಿಗೆಲ್ಲ ಅದು ಚಿಕ್ಕ ಚಾನಲ್ಸ್ಗಳಾಗಿ ಹೋಗ್ತಿತ್ತು. ಯಾಕಂದರೆ ಚಿಕ್ಕ ಮನೆಗಳಲ್ವಾ, ಒಂದೊಂದು ಏರಿಯಾಗೆ ಒಂದೊಂದು ಪೇಟೆಗಳಿಗೆ ಆ ಚಾನೆಲ್ ಮಾಡಿದ್ರು. ಮೇಯ್ನ್ ಸೆಲೆ ಮಾತ್ರ ಅಲ್ಲಿಂದ ಆಚೆ ಬಂದು ಒಂದು KR ಮಾರ್ಕೆಟ್ ಕಡೆ ಹೋಗ್ತದೆ. ಅದು ಸಿದ್ದಿ ಅನ್ನುವಂಥ ಒಬ್ಳು ವ್ಯಾಪಾರಸ್ಥೆ ಕಟ್ಟಿಸ್ಲು ಅಂತ ಹೇಳ್ತಾರೆ. ಹೌದು. ಅಲ್ಲಿಂದ ಮುಂದೆ ಬಂದರೆ ಅದು ಇವತ್ತೇನು ಕೆಂಪೇಗೌಡ ಕಿಮ್ಸ್ ಇದೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಇದೆ, ಮತ್ತು ಈ ಬಸವನಗುಡಿಯಲ್ಲಿ ಕಾರಂಜಿ ಆಂಜನೇಯ ಅಂತ ಇದೆ, ಅಲ್ಲಿ ಗಂಟ ಕಾರಂಜಿ ಕೆರೆ ಇತ್ತು. ತಿರ್ಗಾ ಆ ಕೆರೆ ಬಂದು ಈ ಬಸವನ ಕೆರೆ ಪಾದಕ್ಕೆ ಕನೆಕ್ಟ್ ಆಗೋದು. ಸೊ ವೃಷಭಾವತಿಗೆ ಇನ್ನೂ ಒಂಚೂರು ಫೋರ್ಸ್ ಸಿಗೋದು. ಸೊ ಒಂದು ಈ ಥರ ಆದರೆ ಇನ್ನೊಂದು ಸಲ ಕೆಂಪಾಮುದಿ ಕೆರೆಗೆ ಹೋಗಿ ತಿರ್ಗಾ ಹೊಸಕೆರಳ್ಳಿ, ಚೆನ್ನಮ್ಮನ ಕೆರೆ, ಅಚ್ಚಕಟ್ಟು, ನೀವು ಈಗ ಚೆನ್ನಮ್ಮನ ಅದೆಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲಿ ಹರಿದು ಅಲ್ಲಿಂದ ಅದು ಈ ಕಡೆ ಬರ್ತಾ ಇದೆ, ಇಟ್ಟಮಡುಗು ಇಂದ ಉತ್ತರಳ್ಳಿ, ನಗರದಿಂದ ಮತ್ತೆ ರಾಜರಾಜೇಶ್ವರಿ ದೇವಸ್ಥಾನದಿಂದ ಅದು ಯೂನಿವರ್ಸಿಟಿಗೆ ಹೋಗೋದು. ಹಿಂಗೆ ತಿರ್ಗಕ್ಕೆ ಇಂಟರ್ ಕನೆಕ್ಟ್ ಆಗೋದು. ಅಂದರೆ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಇವಾಗ ಏನು ಮಾಡ್ತಾವ್ರೆ ಅದೇ ಥರ ಔಟರ್ ಲೇಯರ್ನಲ್ಲಿ ಈ ಕೆರೆಗಳು ಒಂದು ಸಿಸ್ಟಮ್ ಇತ್ತು, ಇಂಟರ್ಲಾಕಿಂಗ್ ಸಿಸ್ಟಮ್. ಬೆಂಗಳೂರೇ ಒಂದು ಕಣಿವೆಗಳ ನಾಡಾಗಿರೋದ್ರಿಂದ ಸುತ್ತ ಬೆಟ್ಟ ಇರೋದು ಮತ್ತು ಮಧ್ಯದಲ್ಲೂ ಗುಡ್ಡಗಾಡುಗಳೇ ಇದ್ದಿದ್ರಿಂದ ಸೊ ನಿಮಗೆ ಎಲ್ಲೆಲ್ಲಿ ಕ್ಯಾಚ್ಮೆಂಟ್ ಏರಿಯಾಗಳಿತ್ತು ಎಲ್ಲಾ ಕಡೆನೂ ಇವರು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಬೆಂಗಳೂರೇ ಎತ್ತರವಾದ ಪ್ರದೇಶ ಆಗಿರೋದ್ರಿಂದ ಬೆಂಗಳೂರು ಸುತ್ತ ನೀರು ಹರಿದುಕೊಂಡು ಆಚೆ ಹೋಗೋ ರೀತಿ ಒಂದು ಪ್ಲಾನ್ ಸಿಸ್ಟಮ್ಯಾಟಿಕ್ ಆಗಿ ಅವತ್ತಿಂದಲೇ ರನ್ ಆಗಿತ್ತು. ಸೊ ಈಗ ಇದೆಲ್ಲ ಮುಚ್ಚಿದೀವಿ. ನಾನು ಈಗ ಹೇಳ್ತೀನಿ, ಮುಂದಕ್ಕೆ
ಉತ್ರಳ್ಳಿ ಕೆರೆ, ವಸಂತಪುರ, ಉತ್ರಳ್ಳಿ, ಈ ದೇವರ ಕೆರೆ ಇದೆಲ್ಲ ಕನೆಕ್ಟ್ ಮಾಡ್ಕೊಂಡು ಪುಟ್ಟೇನಹಳ್ಳಿ, ಸಾರಕ್ಕಿ, ಆಗ್ರ, ಮಡಿವಾಳ, ಪಟ್ಟಂದೂರು, ಇದು ಬೆಳಂದೂರಿಂದ ತಿರ್ಗಾ ಆ ಕಡೆ ಈ ಒಂದು ಸಲ ಅಲ್ಲಿ ಮಲ್ಲೇಶ್ವರಮಿಂದ ಏನು ಬರುತ್ತದು ಶೂಲೆಕೆರೆ ಅಂತ ಏನು ಹೇಳ್ತೀವಿ, ಮಿಲ್ಲರ್ಸ್ ಲೇಕು, ಹಿಂಗೋಗಿ ಅದು ಇಂಟರ್ಲಿಂಕ್. ಸೊ ಇಲ್ಲಿ ಏನಾಗೋದು ಅಂದರೆ ಸರ್ಕಲ್ ಆಗೋಯ್ತು, ನೀರೆಲ್ಲೂ ವೇಸ್ಟ್ ಆಗಲ್ಲ. ಅದಕ್ಕಿಂತ ಆಚೆ ಹೋಗ್ಬೇಕಂದ್ರೆ ಒಂದು ಚಾನೆಲ್ ಹಂಗಿತ್ತು ಟುವರ್ಡ್ಸ್ ಇದು ಪಿನಾಕಿನಿ, ಅದು ದಕ್ಷಿಣ ಪಿನಾಕಿನಿ, ಕೋಲಾರ್ಗೆ ಅದು ಕನೆಕ್ಟ್ ಆಗ್ಬಿಡೋದು. ಸೊ ಚಿಕ್ಕಬಳ್ಳಾಪುರದಿಂದ ಒಂದು ಸೋರ್ಸ್ ಬರ್ತಾ ಇತ್ತು, ಆ ಸೋರ್ಸ್. ಸೊ ಹಾಗೆ ಬೆಂಗಳೂರು ಸುತ್ತಮುತ್ತ ನಮ್ಗೆ ನೋಡಬೇಕಾದ್ರೆ ಒಂದು 5-6 ನದಿಗಳು ಸಿಗುತ್ತೆ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ, ಕುಮುದ್ವತಿ, ವೃಷಭಾವತಿ ಇದೆಲ್ಲ ಸಿಗುತ್ತೆ. ಸೊ ಈ ಥರ ಎಷ್ಟು ಚೆನ್ನಾಗಿತ್ತಂದರೆ ಜೊತೆಗೆ ಕೆರೆಗಳು ಕಟ್ಟಿಸಿರುವಂಥದ್ದು. ಅಂದರೆ ಆಲ್ಮೋಸ್ಟ್ ನಮಗೆ ಈ ಕೆರೆಗಳ ಕಟ್ಟಿಸೋದು ಗಂಗರ ಕಾಲದಿಂದನೇ ಶುರು ಆಗುತ್ತೆ. ತೂಬು ಹಾಕ್ಸಿರುವುದು, ಅದು ಶಾಸನ ಹಾಕ್ಸಿರುವುದು, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವನಾಗರ ಮಾಡಿಸು, ಇದೆಲ್ಲ ಒಂದು ಶಾಸನದಲ್ಲೇ ಬರೆದಿರುವಂಥದ್ದು. ಅಂದರೆ ಅವನ್ನ ಸಾಕ್ಷಾತ್ ದೇವ್ರ ಸ್ವರೂಪವಾಗಿ ನೋಡ್ತಾ ಇದ್ರು. ಬರೀ ಮನುಷ್ಯರಿಗೆ ಅಲ್ಲ, ಪ್ರಾಣಿ, ಪಕ್ಷಿ, ಕೃಷಿ ಪ್ರತಿಯೊಂದಕ್ಕೂ ಜಲನೇ ಆಧಾರ ಆಗಿರೋದ್ರಿಂದ. ಹೌದು. ಸೊ ಇಲ್ಲಿ ಆಡಳಿತ ಮಾಡಿದಂಥ ಗಂಗರಲ್ಲೂ ಸಾಕಷ್ಟು ಕೆರೆಗಳು ಕಟ್ಟಿಸಿದ್ದಾರೆ. ನಂತರ ಬಂದವರು ಚೋಳರು ಕೂಡ ಒಂದು 100 ವರ್ಷ ಅವರ ಆಡಳಿತದಲ್ಲಿ ಅದ್ಭುತವಾದಂಥ ಕೆರೆಗಳು ಮತ್ತು ವಿಲೇಜ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೊಯ್ಸಳರು ಬಂದರು, ಈ ಯಡಿಯೂರು ಕೆರೆ ಅದೆಲ್ಲ ಹೊಯ್ಸಳರು ಕಾಲದಲ್ಲೇ ನಿರ್ಮಾಣ ಆಗಿರುವಂಥದ್ದು. ನಂತರ ವಿಜಯನಗರದ ಕಾಲದಲ್ಲಿ ಕೆಂಪೇಗೌಡರು ಬಂದಮೇಲೆ ಇವತ್ತಿನ ಬೆಂಗಳೂರು ನಾವು ನೋಡೋದಾದರೆ 1200 ಕೆರೆಗಳು ದಾಖಲೆ ಸಿಗುತ್ತೆ ನಮಗೆ. ಒಂದು ಉಚ್ಛ್ರಾಯ ಕಾಲ. ಹೌದು. ಹಾಗಾಗಿ ನೀರಿಗೇನು ಕೊರತೆ ಇರಲಿಲ್ಲ. ಅದು ಒಂದು ದೊಡ್ಡ ಪಟ್ಟಣ ಆಗುವಕ್ಕೆ ಎಲ್ಲ ಯೋಗ್ಯತೆಗಳು ಈ ಜಾಗ ಪಡೆದುಕೊಂಡಿತ್ತು. ಆಮೇಲೆ ಮಧ್ಯದಲ್ಲಿ ಕೋಟೆ ಪ್ರದೇಶ ಎಲ್ಲ ಪ್ಲೈನ್ ಲ್ಯಾಂಡ್. ಈಗ ನೀವು ಹಿಂಗೆ ಬಂದ್ಬಿಟ್ರೆ ಬಸವನಗುಡಿ ಆದಮೇಲೆ ಹನುಮನ್ ನಗರ, ಶ್ರೀನಗರ, ಚೆನ್ನಮ್ಮನ ಕೆರೆ ಇದೆಲ್ಲ ನೀವು ಹೇಳ್ದಂಗೆ ಗುಡ್ಡಗಾಡು ಪ್ರದೇಶಗಳೇ. ಈಗ ರೋಡು ನೋಡ್ಬೋದು. ಕೋಟೆ ಪ್ರದೇಶ ನೋಡಿದ್ರೆ ಈಗಲೂ ಅಲ್ಲೇನು ಯಾವತ್ತು ಫ್ಲಡ್ ಆಗಲ್ಲ, ಅಲ್ಲೆಲ್ಲ ಏನು ಬೇರೆ ಏನು ಆಗಲ್ಲ. ಅಂದ್ರೆ ಅವತ್ತಿನ ಕಾಲಕ್ಕೆ ಜಾಗನ ಎಲ್ಲಿ ಸೂಟಬಲ್ ಆಗುತ್ತೆ ಅಲ್ಲೇ ಅವ್ರು ಕೋಟೆ ಕಟ್ಕೊಂಡು. ಮತ್ತೆ ಬೆಂಗಳೂರಿನ ಪೀಕ್ ಪಾಯಿಂಟ್ ಅಂತ ನಾವೇನ್ ಕರಿತೀವಿ ಸದಾಶಿವನಗರ, ರಮಣಶ್ರೀ, ಅದ್ರ ಹತ್ತತ್ರನೇ ನೀವು ಒಂದ್ ಸೆಲೆಯನ್ನ ಹೇಳ್ತಿದ್ದೀರಾ. ಹೌದು. ಸೊ ಇನ್ನೊಂದು ಏನ್ ನಮ್ಗೆ ನಾವೇನ್ ಪೆನಿನ್ಸುಲರ್ ನೈಸು ಇಡೀ ಬೆಂಗಳೂರು ಕೆಳಗಡೆ ಇದೆ ಅಂತ ನಾವೇನ್ ಹೇಳ್ತೀವೋ ಅದೇ ಬಂಡೆನೆ ನಾವೀಗ ಇಲ್ಲಿ ಕಾಣ್ತಿರೋ ಬ್ಯೂಗಲ್ ರಾಕ್ ಅಂತ ಕೂಡ ಹೇಳ್ತೀವಿ. ಸೊ ಅದರರ್ಥ ಇದು ಕೂಡ ಒಂದು ಬೇಸ್ಮೆಂಟಲ್ ರಾಕ್, ಒಂದು ಮೈನ್ ಪಾಯಿಂಟ್. ಸೊ ಇಲ್ಲೂ ಒಂದು ಗುರ್ತಿಸಿದ್ದಾರೆ, ಇಲ್ಲೊಂದು ಸೆಲೆಯನ್ನ ಹೇಳ್ತಿದ್ದೀರಾ. ಸೊ ಇನ್ನೊಂದು ನೀವು ತಗೊಂಡ್ರೆ ನಾವ್ ಇವಾಗ್ಲೂ ಆ ಒಂದು ಕಡಿಮೆ ದಾಟಿ ಹಿಂಗೆ ನಂದಿನಿ ಲೇಔಟ್ ಎಲ್ಲ ಹಿಂಗೆ ಇಳಿದು ಹಿಂಗೆ ಹತ್ತಿದ್ರೆ ನೀವು ಸಿಗೋದು ನಾಗರಬಾವಿ. ಸೊ ಅಲ್ಲೊಂದು ಸೆಲೆಯನ್ನ ಇಟ್ಟಿದ್ದೀರಾ. ಸೊ ಆಲ್ಮೋಸ್ಟ್ ಇದು ಈ ಭಾಗಕ್ಕಂತೂ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗುತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಅವತ್ತಿನ ಕಾಲದ ಕಣಿವೆಗಳ ಲೆಕ್ಕ ಹಾಕೊಂಡ್ರೆ. ಸೊ ಇನ್ನು ಔಟ್ಸ್ಕರ್ಟ್ಸ್ ಯೋಚನೆ ಮಾಡಿದ್ರೆ ನೀವು ಹೇಳ್ದಂಗೆ ಆ ಕಡೆಗೆ ದಕ್ಷಿಣ ಪಿನಾಕಿನಿ ಆಯ್ತು. ಸೊ ಈ ಕಡೆಗೆ ಹೋದ್ರೆ ನಮ್ಗೆ ಅರ್ಕಾವತಿ ಫುಲ್ ಈ ಬಾರ್ಡರ್ ಕವರ್ ಮಾಡುತ್ತೆ. ಸೊ ಇವೆಲ್ಲ ಸೇರಿ ಬೆಂಗಳೂರಿಗೆ ಕನ್ಸ್ಟ್ರಕ್ಟಿವ್ ಆಗಿತ್ತು. ಸೊ ಇವತ್ತು ಅರ್ಕಾವತಿ ಪರಿಸ್ಥಿತಿನೂ ಅಷ್ಟು ಹೇಳ್ಕೊಳ್ಳೋ ರೀತಿ ಇಲ್ಲ, ವೃಷಭಾವತಿ ಸಂಪೂರ್ಣವಾಗಿಲ್ಲ. ಇನ್ನ ಬೇರೆ ನೀವು ಹೇಳ್ದಂಗೆ ದಕ್ಷಿಣ ಪಿನಾಕಿನಿ ಎಲ್ಲ ಆಚೆಗಾಯ್ತು, ಸಿಟಿ ಒಳಗೆ ತರೋದಕ್ಕಾಗಲ್ಲ. ಸೊ ಈ ವ್ಯವಸ್ಥೆಯಲ್ಲಿ ಇರುವಂತ ಬೆಂಗಳೂರಿಗೆ ನೆಕ್ಸ್ಟ್ ಏನು ಅಂತ. ಓಕೆ, ನೀವು ಕೇಳಿದ್ರಲ್ಲ, ತುಂಬ ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಯಾವುದೇ ಒಂದು ಹಿಂದಿನ ಇತಿಹಾಸದಲ್ಲಿ ನಾವೇನು ತಿಳ್ಕೊತೀವೋ ಆ ತೊಂದರೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕ್ಬೇಕಂತೆ, ಮುಂದೆ ಅದು ಆಗಬಾರ್ದು ಅಂತ. ಬಟ್ ಇವಾಗ ಬಹುಶಃ ಮಿತಿ ಮೀರಿ ಹೋದರೂ ಕೂಡ ಏನಾದರೂ ದಾರಿಗಳಿದೆಯಾ ಅಂದರೆ ಖಂಡಿತವಾಗ್ಲೂ ಕೆಲವಾರು ದಾರಿಗಳಿದೆ. ಈಗ ಉಳ್ಕೊಂಡಿರೋಂಥ ಒಂದು BBMP ಗುರುತಿಸಿರುವಂಥ 140-150 ಕೆರೆಗಳಿದೆ. ಅದನ್ನ ಒಂದು ಫೌಂಡೇಶನ್ನು ಅಧ್ಯಯನ ಮಾಡ್ತು, ರಿಸ್ಟೋರ್ ಮಾಡ್ತಾರೆ ಅದನ್ನು. ಅಲ್ಲಿ ನಾನು ಹೇಳ್ತೀನಿ, ಅಧ್ಯಯನ ಮಾಡಿದಾಗ ನಮಗೆ ಸಿಕ್ಕಂಥ ಇಂಪ್ಯಾಕ್ಟ್ ಏನಂದರೆ ಸಂಪೂರ್ಣವಾಗಿ ಅಲ್ಲಿ ಜಲಚರಗಳು ಇಲ್ಲ. ಏನು ಅಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ಅಂತ ನಾವೇನು ಕಲಿತಿದ್ವಿ, ಮೀನು, ಕಪ್ಪೆ, ಆಮೇಲೆ ಅಲ್ಲಿ ಪಾಚಿ ಕಟ್ಕೊಂಡು ಏನು ವಾಟರ್ನ ಕ್ಲೀನ್ ಮಾಡ್ತಾ ಇತ್ತು, ಅಂದರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಬೇಕು ಅಂತ ಅವು ಯಾವ ಸೋರ್ಸು ಇಲ್ಲ. ಸೊ ಯಾವ ನದಿನಲ್ಲಿ ಯಾವುದು ಜಲಚರಗಳು ಇರಲ್ವೋ ಸರ್, ಯಾವ ಕೆರೆನಲ್ಲಿ ಅದು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ. ಈಗ TDS ಎಲ್ಲ ಬಂದು ಚೆಕ್ ಮಾಡ್ತೀವಿ ನಾವು ಫಿಲ್ಟರ್ ಹಾಕ್ಬೇಕಾದ್ರೆ. ಹೌದು. ಸೊ ಯಾವುದೇ ರೀತಿಯಾಗಿ ಯೋಗ್ಯವಿಲ್ಲ. ಆ 148 ಕೆರೆಗಳದ್ದು ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ. ಅದು ಬಿಟ್ಟು ನಮ್ಮದು ಏನು ಇರುತ್ತೆ ಈ ಕಾಲುವೆಗಳಲ್ಲಿ, ಆ ಪೈಪ್ಲೈನ್ ಸಿಸ್ಟಮ್ ಎಲ್ಲ ಕೆರೆಗೆ ಕನೆಕ್ಟ್ ಮಾಡಿಬಿಟ್ಟಿರ್ತೀವಿ. ಇದೊಂದು ಇದು. ಆಮೇಲೆ ಏನು ಒಂದು ಈ ಫಿಲ್ಟರ್ಸ್ ಹಾಕ್ತಾರೆ. ಫಿಲ್ಟರ್ಸ್ ಅಂತ ನಾನೇನು ಹೇಳಿದೆ, STP ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಒಂದೊಂದು ಲೇಕು
ಕನೆಕ್ಟ್ ಆಗಿದೆ. ನಾವು ಒಂದು ಅಭಿಯಾನ ಮಾಡಿದ್ವಿ, ಬೆಂಗಳೂರು ಹುಡುಗರು ಅಂತ ಒಂದು NGO, ನಮ್ಮ ಸಂಸ್ಥೆ ಪರಂಪರೆ ಪುನರುತ್ಥಾನ ಕೇಂದ್ರ, ಎರಡು ಕೇಳಿ ವೃಷಭಾವತಿನ ಉಳಿಸೋಕೆ ಏನಾದರೂ ಇದಿದೆಯಾ ಅದನ್ನು ಅಧ್ಯಯನ ಮಾಡೋಣ ಅಂತ ಒಂದು ನಡಿಗೆ ಮಾಡ್ತಾ 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 ತಿಳ್ಕೊಳ್ಳೋದು, ವೃಷಭಾವತಿನ ತಿಳ್ಕೊಳ್ಳೋದು. ಹಾಗಾಗಿ ನಾವು ಸಾಕಷ್ಟು STPಗಳಿಗೆ ಹೋದ್ವಿ, ಅಂದರೆ ಎಲ್ಲೆಲ್ಲಿ ಲೇಕ್ಸ್ ಇದೆ, ಹೆಂಗೆ ನಡೀತಿದೆ. ಮೇನ್ ಪ್ಲಾಂಟ್ ಕೆಂಗೇರಿಯಲ್ಲಿದೆ, ಅಲ್ಲಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡೋದು. ಓಕೆ, ಅದೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಈ ಏನೇನು ಪಾಯಿಂಟ್, ಈ ಉತ್ತರಳ್ಳಿ ಕೆಲವು ಪಾಯಿಂಟ್ಸಲ್ಲಿ ಮಾಡಿದ್ದೀವಲ್ಲಿ ಎಲ್ಲೂ STPಗಳು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ, ಮಿಷಿನೇ ಆನ್ ಆಗ್ತಿಲ್ಲ. ಸೊ ಇದು ಒಂದು ಶೋಚನೀಯ ಸ್ಥಿತಿ. ಅಟ್ಲೀಸ್ಟ್ ಆ STP ಇದು ಮಾಡಿ ವಾಟ್ರನ್ನ ರೀಫಿಲ್ಟ್ರ್ ಮಾಡಿ ಕಳಿಸುತ್ತದೆ. ಸೊ ಈ ಕೆಂಗೇರಿನಲ್ಲಿ ರೀಫಿಲ್ಟ್ರ್ ಆಗುತ್ತಲ್ಲ ಸರ್ ವಾಟ್ರು, ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿಂದ ಬರುವಂಥ ವಾಟ್ರ್ ಮುಂದಕ್ಕೆ ಬೈರ್ಸಂದ್ರ ಹೋಗ್ಬೇಕಾದ್ರೆ ಅಲ್ಲಿ ಒಂದು ತಿರ್ಗಾ ನಮ್ಗೇನಾಗುತ್ತೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಫಿಲ್ಟ್ರಾಗಿ ಹೋಗಿರುವಂಥ ವೃಷಭಾವತಿ ನದಿನ ತಿರ್ಗಾ ಏನಾಗುತ್ತೆ, ಆ ಕೋಕೋ-ಕೋಲಾ ಫ್ಯಾಕ್ಟ್ರಿ, ಈ ಥರ ಎಷ್ಟೊಂದು ಫ್ಯಾಕ್ಟ್ರಿಗಳಿದೆಯಲ್ಲ, ಅವರೆಲ್ಲ ಆ ನೀರನ್ನ ಬಳಸಿ ಆ ಕೆಮಿಕಲ್ಸ್ನೆಲ್ಲ ರಿಲೀಸ್ ಮಾಡ್ತಾರೆ. ಅಲ್ಲಿಂದ ತಿರ್ಗಾ STP ಇದೆಯಾ? ಇಲ್ಲ. ಇದು ಎಲ್ಲೋಗುತ್ತೆ, ಬೈರು ಸಂದ್ರ ಹೋಗುತ್ತೆ. ಹತ್ತತ್ರ ನಮ್ಮ ಆರವಳ್ಳಿ, ಕನಕಪುರ ಇಲ್ಲೆಲ್ಲ ಈಗಲೂ ಬೆಳೆ ಬೆಳೀತಾರೆ. ಆ ಬೆಳೆಗಳನ್ನೇ ಅದರಲ್ಲಿ ರಿಸರ್ಚ್ ಮಾಡಿದಾಗ ವೆಜಿಟೇಬಲ್ಸಲ್ಲಿ ಫುಲ್ಲು ಕೆಮಿಕಲ್ಸ್ ಇದೆ. ಅಲ್ಲಿ ಹಸು ತಿನ್ನುವಂಥ ಮೇವಿನಿಂದ ಏನು ಹಾಲು ಬರುತ್ತೋ ಅದರಲ್ಲೂ ಕೂಡ ನಮಗೆ ಐರನ್ ಇದೇನದು ಕಂಟೆಂಟ್, ಇದು ಸೋಡಿಯಮ್ಮು, ಐರನ್ನು, ಈ ಕಂಟೆಂಟ್ ಎಲ್ಲ ಜಾಸ್ತಿ ಇದೆ. ಅಂದರೆ ಲೀಥಿಯಮ್ ಅಂತ ಏನು ಹೇಳ್ತೀವಿ, ಹೆಲ್ತ್ಗೆ ತೊಂದರೆ ಆಗಿರುವಂಥ. ಆಮೇಲೆ ಅಲ್ಲಿ ಯಾರು ಕೃಷಿ ಮಾಡ್ತಿದ್ದಾರೆ ಆ ಬೈರು ಸಮುದ್ರ ಸುತ್ತಮುತ್ತ, ಫೋಮ್ ಬರುತ್ತೆ ಸರ್ ಫುಲ್ಲು. ಈಗಲೂ ಅಲ್ಲಿ ಆ ರಿಸರ್ವರ್ ನೀವು ನೋಡಿದ್ರೆ ಇಷ್ಟಿಷ್ಟು ಎತ್ತರವಾಗಿ ಫೋಮ್ ಬರುತ್ತೆ. ಆ ನೀರಿನಲ್ಲೇ ಅವ್ರು ಏನು ಮಾಡ್ತಾರೆ, ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ಕಾಲು ಆಲ್ಮೋಸ್ಟ್ ಇಲ್ಲಿ ಗಂಟೆ ಈ ಚರ್ಮದ ಕಾಯಿಲೆಗಳಿಗೆ ಸಫರ್ ಆಗ್ತಾ ಇದೆ. ಅಂದರೆ ವಾಟರ್ ಇನ್ಫೆಕ್ಷನಿಂದ ಅವ್ರಿಗೆ ಇದು. ಅದರಲ್ಲಿ ಬೆಳೆಯೋಂಥ ತರಕಾರಿಗಳೇ ಬೆಂಗಳೂರಿಗೆ ಬರ್ತಿದೆ. ಈ ಮೂಲಂಗಿ ಇದೆಲ್ಲ ಇಷ್ಟಿಷ್ಟುದ್ದ ಬೆಳೆಯುತ್ತಲ್ವಾ, ಆ ನೀರಿನಲ್ಲೇ ಅವು ಬೆಳೆಯೋದು. ಅಂದರೆ ಫುಲ್ಲು ಇದು ಈಗ ಇರುವಂಥ ಗೊಬ್ಬರಗಳನ್ನ ಹಾಕಿ ಬೆಳೆಸ್ತಾ ಇದ್ದಾರೆ. ಸೊ ಸತ್ವಗಳನ್ನೇ ಕಳ್ಕೊತಾ ಇದ್ದೀವಿ ನಾವು ಇವತ್ತು. ಇದು ಹಿಂಗೆ ಹೋದರೆ ಮುಂದಕ್ಕೆ ಹೆಂಗಪ್ಪ? ವಾಟ್ ಈಸ್ ದ ಆನ್ಸರ್? ಈಗ ಇಲ್ಲಿ ನಾಗರಬಾವಿ ಹಳ್ಳ ಹೇಳಿದ್ಮೇಲೆ ಅಲ್ಲೂ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟು, ಪೀಣ್ಯ ಇಂಡಸ್ಟ್ರಿ ಇದೆ, ಏನಿದೆ ಅದೆಲ್ಲ ಸೀವೇಜ್ ಅಲ್ಲಿಗೆ ಹೋಗುತ್ತೆ. ತಿರ್ಗಿ ಅದು ಯೂನಿವರ್ಸಿಟಿ ಕನೆಕ್ಟ್ ಆಗುತ್ತೆ. ಈ ಮಲ್ಲೇಶ್ವರಮಲ್ಲೆಲ್ಲ ಸೀವೇಜ್ ಹಿಂಗೆ ಬರುತ್ತೆ. ಒಂದು ಪ್ಯೂರ್ ಫಾರ್ಮ್ ಅಂದರೆ ಇಲ್ಲಿಂದ ಗಾಳಿ ಹನುಮಂತರಾಯ ಗಂಟ ಪ್ಯೂರ್ ಫಾರ್ಮು ನಮ್ಮ ಗುಪ್ತಗಾಮಿನಿ ಆಗಿರೋದ್ರಿಂದ ಉಳ್ಕೊಂಡಿದೆ ಅಷ್ಟೇ. ಬಟ್ ಇಷ್ಟು ಈ ಇದನ್ನೆಲ್ಲ ಇಂಟರ್ ಕನೆಕ್ಟಿವಿಟಿ ಮಾಡಿಕೊಂಡು ಬೆಂಗಳೂರು ನಾಳೆ ಏನಾಗುತ್ತೆ? ಅದು ಈಗ ಜನರಲ್ಲಾಗಿ ನಾವು ಯೋಚನೆ ಮಾಡೋದು, ಯಾವುದಾದ್ರೂ ಒಂದು ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ವಾಟರ್ ಸೋರ್ಸ್ನೇ ನೋಡ್ಕೊಂಡು ನಾವು ಯೋಚನೆ ಮಾಡ್ತೀವಿ. ನೀರು ಹುಡಿಕೋ ಬಂದು ಸಾಮ್ರಾಜ್ಯ ಕಟ್ಕೋತಾರೆ. ಬಟ್ ಇಲ್ಲಿ ಇರೋದು ನೀರನ್ನೆಲ್ಲ ಮುಚ್ಚಾಕ್ಬಿಟ್ಟು ನಾವು ಸಾಮ್ರಾಜ್ಯ ಕಟ್ಟದಂಗಿದೆ ಬೆಂಗಳೂರು. ಅಂದರೆ ಅಷ್ಟು ಕೆರೆಗಳ ಮೇಲೇನೆ ಸಾಮ್ರಾಜ್ಯ ಕಟ್ಕೊಂಡು ಮತ್ತೆ ಏನು ಕುಡಿಯೋದೇನು, ಏನು ವಾಟ್ ಈಸ್ ದ ಪ್ಲ್ಯಾನ್? ಅದರ ಹಿಂದಿನ ಪ್ಲ್ಯಾನ್ ಏನು? 2-3 ವರ್ಷ ನಮಗೆ ಜಸ್ಟ್ ಮಳೆ ಆಗಿಲ್ಲ ಸರಿಯಾಗಿ ಅಂದರೆ ಬೇಸಿಗೆಯಲ್ಲಿ ಟ್ಯಾಂಕರ್ಗಳ ರೇಟ್ಗಳು ನಾವು ಆಲ್ರೆಡಿ ಫೇಸ್ ಮಾಡಿದ್ದೀವಿ, ನೋಡ್ತಾನೆ ಇದ್ದೀವಿ. ಸೊ ಒಂದು 15 ವರ್ಷದ ಹಿಂದೆ ಬಂದಂಥ ಬರಗಾಲ, ಒಂದು 5-6 ವರ್ಷದ ಬರಗಾಲ ಇವತ್ತಿನ ಪಾಪ್ಯುಲೇಷನ್ಗೆ ಬಂದರೆ ಅದಕ್ಕೆ ಏನು ನಾವು ತಗೊಂಡಿದ್ದೀವಿ? ಮತ್ತು ನೀವು ಹೇಳ್ದಾಗೇ ನಾವು ಶತಮಾನದಿಂದ ಕೇಳ್ಕೊಂಬಂದಿರೋ ಮಾತುಗಳು, ಒಬ್ಬನ ಬಗ್ಗೆ ಹೇಳಬೇಕಾದ್ರೆ ಅವ್ನು ಬಿಡು 100 ಕೆರೆ ನೀರು ಕುಡ್ದವನು ಅವ್ನಿಗೆ ಯಾವ ಕಾಯಿಲೆ ಬರುತ್ತೆ, ಅವ್ನು ಬಿಡು 100 ಆ ಒಂದು ಕೆರೆ ನೀರು ಕುಡ್ದಿದ್ದನ್ನ ನಾವು ಈ ಥರ ಬಳಸ್ತಾ ಇದ್ವಿ. ಯಾಕೆಂದರೆ ಅವ್ನಿಗೆ ಅಷ್ಟು ಇಮ್ಯುನಿಟಿ ಪವರ್ ಇರ್ತಿತ್ತು, ಅಷ್ಟೆಲ್ಲ ಅವನು ಜೀರ್ಣ ಮಾಡ್ಕೊಳ್ತಾ ಇದ್ದ ಅನ್ನೋದು. ಸೊ ಇವಾಗ ನಾವು ಅದೆಲ್ಲವನ್ನು ಮರೆತೋಗಿ ವಿತ್ ಆ್ಯಡೆಡ್ ಮಿನರಲ್ಸ್ ಅಂತ ಅಂದ್ಕೊಂಡು ಏರಿಯಾಗೆ ಪ್ಯೂರಿಫೈಯರ್ಸ್ಗಳನ್ನ ಹಾಕಿಸಿ 5 ರೂಪಾಯಿಗೆ ನೀರು, 2 ರೂಪಾಯಿಗೆ ನೀರು ಅಂತ ಎಲ್ಲ ಕೊಟ್ಕೊಂಡು ಈ ಥರದ್ದು ಏನೇನೋ ಸರ್ಕಸ್ಗಳನ್ನ ಮಾಡ್ತಾಯಿದ್ದೀವಿ. ಬಟ್ ಏನು ಯಾವುದೋ ಒಂದು ಬರಡು ಭೂಮಿಲೋ ರಾಜಸ್ಥಾನದಲ್ಲೋ ಇಲ್ಲ ಇನ್ನೊಂದು ಕಡೆನೋ ಈ ಥರದ್ದು ಮಾಡ್ತಾಯಿದ್ರೆ ಬೇಕಾದರೂ ಯೋಚನೆ ಮಾಡೋಣ. ಆಲ್ರೆಡಿ ಇದ್ದಂಥ ಒಂದು ನದಿಗಳ ಮೇಲೆ ಊರನ್ನ ಕಟ್ಕೊಂಡು ಜನಗಳು ನಾವು ಈಗ ನೀರನ್ನು ಹುಡುಕುವಂಥ ಪರಿಸ್ಥಿತಿ ಇದೆಯಲ್ಲ. ಸೊ ಇದನ್ನು ನಮಗೆ ಸ್ವಲ್ಪ ಈಗಲಾದರೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಬೆಂಗಳೂರಿಗೆ ದರ್ ಇಸ್ ನೋ ಫ್ಯೂಚರ್. ಹೌದೌದು. ಸೊ ಈಗ ಇದು ಹೇಳಿದೆ, ಈ ಲೈನಲ್ಲಿ ಏನಾಯ್ತು ಅಂದರೆ ಒಂದು ಒಳ್ಳೆ ಕೆಲಸ ಅಂದರೆ ಈ ಜಿಂದಾಲ್ ಅವ್ರು ಮಾಡ್ತಿದ್ದಾರೆ. ಅವ್ರು ಏನು ಉಪಯೋಗಿಸ್ತಾರೋ ಅವರು ಅದನ್ನು ಕರೆಕ್ಟಾಗಿ ಫಿಲ್ಟ್ರ್ ಮಾಡಿ ಆಚೆ ಬಿಡ್ತಿದ್ದಾರೆ. ಆ ಥರ ಅಟ್ಲೀಸ್ಟ್ ಎಲ್ಲ ಇಂಡಸ್ಟ್ರಿಗಳು ಮಾಡಿದ್ರೆ ಆಮೇಲೆ ಈ ಬೆಳಂದೂರು ಲೇಕಲ್ಲೂ ಫೋಮಿಂದ ಬೆಂಕಿನೂ ಬಂದ್ಬಿಡ್ತು. ಮೊನ್ನೆ ದೊಡ್ಡ ಇಶ್ಯೂ ಆಗಿತ್ತಲ್ವಾ. ಇದಕ್ಕೆ ಕೆಲವಾರು ಯೂನಿವರ್ಸಿಟಿಗಳು, ಈ ಅಜಿಮ್ ಪ್ರೇಮ್ಜಿ, ಇನ್ನೂ ಯಾವುದಾದ್ರು ಒಂದು 5-6 ಯೂನಿವರ್ಸಿಟಿಗಳು, ಫಾರಿನಲ್ಲಿರೋ ಕೆಲವು ಯೂನಿವರ್ಸಿಟಿಗಳ ಅಧ್ಯಯನ ಮಾಡಿ ಏನು ಹೇಳ್ತಾ ಇದ್ದಾರೆ, ಜಲಚರಗಳು ಬರಲಿಕ್ಕೆ ನಾವೇನು ಮಾಡ್ಬೋದು, ಅಕ್ವೆಟಿಕ್ ಪ್ಲಾಂಟ್ಸ್ ಅಂತ ಇದೆ. ಆ ಅಧ್ಯಯನ ಮಾಡಿ ಸರ್ಕಾರ ಆ ಇನಿಷಿಯೇಟಿವ್ ತಗೊಂಡು ಕೆರೆಗಳನ್ನ ಪುನಶ್ಚೇತನ ರಿವೈವಲ್ ಮಾಡಬೇಕಾದ್ರೆ ಆ ರಿಸರ್ಚ್ಗಳನ್ನೆಲ್ಲ ತಗೊಂಡು ಅಕ್ವಾಟಿಕ್ ಪ್ಲಾಂಟ್ಸ್ಗಳನ್ನ ನಾವು ಹಾಕ್ದಾಗ ಏನಾಗುತ್ತೆ, ಆಕ್ಸಿಜನ್ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ.
ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ಪಾಚಿ ಈ ಥರ ಎಲ್ಲ ಬರೋದ್ರಿಂದ ಅಕ್ವಾಟಿಕ್ ಅನಿಮಲ್ಸ್ ತಿರ್ಗಾ ಜಲಚರಗಳು ಆಗಿ ಬರ್ತವೆ. ಬರುತ್ತೆ. ಸೊ ಅದು ಬರ್ತಾ 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 ಈ ಕೆಮಿಕಲ್ಸ್ ಏನಿದೆ ಇದೆಲ್ಲ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಹೌದು, ಆಗ್ತಾ 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 ಅಂದರೆ ಯಾವುದು ಆಲ್ ಆಫ್ ದಿ ಸಡನ್ ಆಗಲ್ಲ, ಟೈಮು ತಗೊಂಡು ಕಂಪ್ಲೀಟ್ ರಿವೈವಲ್ ಮಾಡ್ಬೋದು. ನ್ಯಾಚುರಲ್. ಹೌದು. ಈಗ ಲೇಕ್ ಮ್ಯಾನ್ ಅಂತ ಒಬ್ರು ಇದ್ದಾರೆ, ಅವ್ರು ಆಲ್ರೆಡಿ ಅದನ್ನ ಮಾಡ್ತಾ ಇದ್ದಾರೆ, ಪ್ರೂವ್ ಮಾಡಿದ್ದಾರೆ. ಹೈದರಾಬಾದಲ್ಲಿ ಒಬ್ರು ಮಾಡಿದ್ದಾರೆ, ಅವ್ರ ನೇಮ್ ನಾನು ಮರ್ತೋದೆ. ಸೊ ಬೆಂಗಳೂರಿಗೂ ಅವ್ರು ಬಂದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅದೆಲ್ಲ ಕೆಲವು ಲೇಕ್ಗಳು ಪುನಶ್ಚೇತನ ಮಾಡಿದ್ದಾರೆ. ಕೆಲವು NGOಗಳು ಮುಂದೆ ಬರ್ತಾ ಇದೆ. ಬಟ್ ಆದರೆ ಸಾಕಾಗಲ್ಲ. ಈ ಸಿಸ್ಟಮ್ನ ಅಷ್ಟೇ ಕರೆಕ್ಟಾಗಿ ನಾವು ಸೆಟ್ ಮಾಡಿ ಈ ಸೀವೇಜ್ ಪ್ಲ್ಯಾಂಟ್ಗೆ ಒಂದು ಸಪ್ರೇಟ್ ಲೇಯರ್, 2 ಲೇಯರ್ ಮಾಡಿಬಿಟ್ರೆ, ಅಫ್ಕೋರ್ಸ್ ಜಾಗ ಇಲ್ಲ ಬೆಂಗಳೂರಲ್ಲಿ, ತುಂಬ ಕಷ್ಟನೇ. ಸೊ ನದಿನ ಬಿಟ್ಬಿಟ್ರೆ ಏನಾದರೂ ಮಾಡಬೇಕಾ, ಅದಕ್ಕಿನ್ನ ನದಿಗಿನ್ನೇನು ಮಾಡಬೇಕು, ಕೆರೆಗೆ ಇದು ಮಾಡಿದ್ವಲ್ಲ ಅಂದರೆ ನದಿಗೆ ಏನೂ ಮಾಡೋದು ಬೇಡ ಸರ್. 2020-21 ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗೋಯ್ತು, ಎಲ್ಲ ಇಂಡಸ್ಟ್ರಿ ಕ್ಲೋಸ್ ಆಯಿತು. ಬಂದು ನೀವು ಇದು ಪೇಪರ್ ಕಟ್ಟಿಂಗ್ಸ್ ಇದೆ, ವೃಷಭಾವತಿ ಅದೇ ಒಳ್ಳೆ ಫಾರ್ಮ್ಗೆ ಬಂದಿತ್ತು. ನಾನು ನೋಡಿ. ಸೊ ಕೆಲವು ಪಾರ್ಟ್ಗಳಲ್ಲಿ ಮಾತ್ರ ಹೌದೌದು ನಿಜವಾಗ್ಲೂ ಲಿಟ್ರಲಿ ಇಷ್ಟು ಚೆನ್ನಾಗಿದೆಯಲ್ಲ ಗುರು, ಇಳಿಬೋದಲ್ಲ ಅನ್ನೋ ಥರ ಇತ್ತು. ಹೌದು. ಸೊ ಆಲ್ಮೋಸ್ಟ್ ವಾಟರ್ ಟೆಸ್ಟ್ ಮಾಡಿದಾಗ ಕುಡಿಯೋಕ್ಕೆ ಯೋಗ್ಯವಾಗೇ ಬಂದಿತ್ತು ಅದು. ಅಂದರೆ ಏನಂತ ಇದ್ರ ಅರ್ಥ ಅಂದರೆ ಪ್ರಕೃತಿನ ತನಗೆ ಬಿಟ್ಬಿಟ್ರೆ ಅದು ಅವಳಿಗವಳೆ ಸರಿ ಮಾಡ್ಕೊತಾಳೆ ಅನ್ನುವಂಥದ್ದು ನಮಗೆ ಕೋವಿಡಲ್ಲಿ ದೊಡ್ಡ ಎಕ್ಸಾಂಪಲ್. ಸೊ ಅವತ್ತು ಎಲ್ಲರಿಗೂ ಒಂದು ಕನಸು ತಿರ್ಗಾ ಬಂತು, ವೃಷಭಾವತಿ ಕ್ಯಾನ್ ಬಿ, ಅವಳನ್ನ ಬೇಡ ನಾವು ಉಪಯೋಗಿಸ್ಕೊಳ್ಳೋದು, ಇವತ್ತು ಕೋಟ್ಯಾಂತರ ಜನ ಇದ್ದೀವಿ, ಎಲ್ಲರಿಗೂ ಆಗದೆ ಇರ್ಬೋದು, ಎಲ್ಲ ಒಂದು 10% ಜನರಿಗಾದ್ರೂ ಯೂಸ್ ಆಗೋ ಮಟ್ಟಿಗೆ, ಮತ್ತೆ ಆ ನದಿನ ಉಳಿಸ್ಕೊಂಡಿದೀವಿ ಅನ್ನೋ ಒಂದು ಬ್ರ್ಯಾಂಡ್ ಬೆಂಗಳೂರು ಇವತ್ತಿಂದ ರಿಟೈನ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಾವು ಅದನ್ನ ದೊಡ್ಡ ಪ್ರಮಾಣವಾಗಿ ಉಳಿಸ್ಕೋಬಹುದು. ಒಂದು ಲಾರ್ಜ್ ಒಂದು 30-40 ವರ್ಷದ ಅಷ್ಟರಲ್ಲಿ ಅಷ್ಟೊಂದು ಸಮಯ ಬೇಕು. ಆ ಒಂದು ನೆಕ್ಸ್ಟ್ ಜನರೇಷನ್ ಅಂತ ಯಾರು ಬರ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಳ್ಳೆ ಕುಡಿಯಕ್ಕೆ ಒಂದು ನೀರು ಕೊಡ್ಬೋದು ನಾವು. ಹೌದು. ಸೊ ಆ ಉಳು ತೆಗೆಯುವಂಥ ಪ್ರೋಸೆಸ್ನು ಒಂದು 2 ಇಯರ್ಸ್ಗೋ 3 ಇಯರ್ಸ್ಗೋ ಒಂದು ಸಮ್ಮರ್ ಟೈಮಲ್ಲಿ ಮಾಡೋ ಥರ ಒಂದು ಕಾಂಟ್ರಾಕ್ಟ್ಸ್ಗಳೆಲ್ಲ ಕೊಟ್ಟು. ಬಟ್ ಒಂದು ಮಹತ್ವ ಇದೆ, ಬೆಂಗಳೂರಿಗೊಂದು ನದಿ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಅಭಿಯಾನ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಶಾಕ್ ಆಗುತ್ತೆ. ನೀವು ಬಂದು ಕಾಲುವೆ ಜಾಗಗಳು, ನೀರು ಹೋಗೋ ಜಾಗನೆಲ್ಲ ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡ್ರೆ ನೀರೆಲ್ಲ ಹೋಗುತ್ತೆ, ನಿಮ್ಮ ಮನೆ ಒಳಗೆ ಬರುತ್ತೆ. ಆಬ್ವಿಯಸ್ ಕಬ್ಬನ್ ಪಾರ್ಕಲ್ಲಿ ಒಂದಿದೆ, ಈ ಕರಗದ ಕುಂಟೆ ಅಂತ ಹೇಳ್ತೀವಿ, ಒಳಗಡೆ ಉಪ್ಪಿನ ಕೆರೆ ಅಂತ, ಅದು ಸಂಪೂರ್ಣವಾಗಿ ಬತ್ತೋಯ್ತು. ರಿನೋವೇಟ್ ಮಾಡಿದ್ರು ಮೇಂಟೆನೆನ್ಸ್ ಮಾಡಲಿಲ್ಲ, ತಿರ್ಗಾ ಅದನ್ನು ಸ್ಮೆಲ್ ಬರೋಕ್ಕೆ ಶುರು ಆಯಿತು.